ನಮಸ್ತೆ. ನಾವು ಈಗ ಉತ್ತರ ಪ್ರದೇಶದ ಮಹಾಕುಂಭ ಮೇಳದಲ್ಲಿ ಇದ್ದೀವಿ. ಹಾಗೆ ಇಲ್ಲಿ ವಿಶ್ವ ಹಿಂದೂ ಪರಿಷತ್ ಬೈಠಕ್ ನಡೀತಿದ್ದು. ನಿಮ್ಮ ಜವಾಬ್ದಾರಿ ಪರಿಚಯ ಮಾಡ್ಕೊಡ್ಬೋದಾ? ಕೋಲಾರ ವಿಭಾಗದ ಸಂಘಟನಾ ಕಾರ್ಯದರ್ಶಿ, ವಿಶ್ವ ಹಿಂದೂ ಪರಿಷತ್ನ ಪೂರ್ಣಾವಧಿ ಕಾರ್ಯಕರ್ತ. ವಿಶೇಷವಾದ ಸ್ಥಾನ ಏನಕ್ಕೆ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅಂದ್ರೆ ಇದರಲ್ಲಿ ನಾವು ಏನಕ್ಕೆ ಸ್ನಾನ ಮಾಡಬೇಕು ಅನ್ನೋದು, ಹಿಂದೆ ಯಾರೋ ಒಬ್ರು ಮಹರ್ಷಿ ಇದ್ದಂಥವ್ರು ಅವರ ಪುತ್ರರಿಗೆ ಸಿಕ್ಕಿರುವಂತ ಯಾರೋ ಒಬ್ರು ಕೊಟ್ಟಿರುವಂತ ಶಾಪದಿಂದ ವಿಮುಕ್ತರಾಗ್ಲಿಕ್ಕೆ ಅವರ ಬೂದಿಯನ್ನ ತಂದು ಗಂಗಾ ಮಾತೆಯಲ್ಲಿ ಬೇಡ್ಕೊಂತಾರೆ, ನನ್ನ ಮಕ್ಕಳಲ್ಲಿರುವಂತ ಶಾಪವನ್ನು ನೀನು ತೊಳಿಬೇಕು ಅಂತ ಹೇಳಿ. ಆಗ ಆ ಬೂದಿಯನ್ನ ತಂದು ಇಲ್ಲಿ ವಿಸರ್ಜನೆ ಮಾಡಿದಾಗ ಗಂಗಾ ಮಾತೆಯಿಂದ ಪವಿತ್ರವಾಗಿರುವಂತ ಗಂಗಾ ಮಾತೆಯಿಂದ ಹೇಗೆ ನಾವು ಇವತ್ತು ಬಂದು ನಮ್ಮ ಕರ್ಮವನ್ನು ತೊಳ್ಕೊಳ್ಳಿಕ್ಕೆ ಇಲ್ಲಿ ಬರ್ತೀವಿ, ಅದೇ ರೀತಿ ಗಂಗಾ ಮಾತೆ ಆ ಮೂರು ಜನರ ಒಂದು ಪಾಪವನ್ನು ತೊಳಿತದೆ. ಆದರೆ ಗಂಗಾ ಮಾತೆ ಅದೇ ಮಹರ್ಷಿಗೆ ಮತ್ತೆ ಕೇಳುವಂಥದ್ದು, ಗುರು, ನಾನು ಈಗ ನಿನ್ನ ಮಕ್ಕಳ ಒಂದು ಪಾಪವನ್ನು ನಾನು ತೊಳೆದೆ, ಆದರೆ ಇಡೀ ಜಗತ್ತಿನ ಎಲ್ಲ ಜನರು ಬಂದು ತನ್ನ ಪಾಪವನ್ನು ನನ್ನಲ್ಲಿ ಬಿಟ್ಟು ಹೋಗ್ತಾರೆ, ನನ್ನ ಪಾಪವನ್ನು ತೊಳೆಯುವಂಥವ್ರು ಯಾರು? ಇದು ಪ್ರಶ್ನೆ ಬರ್ತದೆ. ಆಗ ಆ ಮಹರ್ಷಿ ಆ ಗಂಗಾ ಮಾತೆಗೆ ಒಂದು ಆಶೀರ್ವಾದ ಮಾಡುವಂಥದ್ದು, ಯಾರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಪ್ರತಿದಿನವೂ ದೈವದೊಂದಿಗೆ ಜೋಡಿಸ್ಕೊಂಡು ಸಮಾಜದ ಎಲ್ಲ ಸುಖಭೋಗಗಳನ್ನು ತ್ಯಾಗ ಮಾಡಿ ಬದುಕ್ತಿರ್ತಾರೋ ಅಂಥವ್ರು ಯಾವಾಗ ಬಂದು ನಿನ್ನ ನದಿಯಲ್ಲಿ ಸ್ನಾನ ಮಾಡ್ತಾರೆ, ಆಗ ನೀನು ಪವಿತ್ರಳಾಗ್ತೀಯಾ ಅಂಥೇಳಿ ಹೇಳುವಂಥ. ಕುಂಭಮೇಳ ಅನ್ನೋದು ಅದು ಈಗಿನಿಂದ ಪ್ರಾರಂಭ ಆಗಿರುವಂಥದ್ದು ಅಲ್ಲ, ಇದು ಶತಮಾನಗಳಿಂದನೂ ನಡೆದಿರುವಂಥದ್ದು. ಇದರ ಉಲ್ಲೇಖ ಪುರಾಣದಲ್ಲೂ ಇರುವಂಥದ್ದು. ಉಲ್ಲೇಖ ಇರುವಂಥದ್ದು ಏನಕ್ಕೆ, ನಾವು ಏನಕ್ಕೋಸ್ಕರ ಇಲ್ಲಿ ಸ್ನಾನ ಮಾಡಬೇಕು, ಕುಂಭಮೇಳಕ್ಕೆ ನಾವೇನಕ್ಕೆ ಭಾಗವಹಿಸಬೇಕು? ಪುರಾಣದಲ್ಲಿ ಉಲ್ಲೇಖ ಆಗಿರುವಂಥದ್ದು ಏನು, ಮೂರು ನದಿಗಳ ಸಂಗಮ ಉಗಮ ಆಗ್ತದೆ, ಆ ಮೂರು ನದಿ ಸೇರುವಂಥ ಸ್ಥಳ ಸಮುದ್ರ ಮಂಥನ ಆಗ್ತದೆ. ಏನು, ಅಸುರರು ಮತ್ತು ದೈವ ಇವೆರಡು ನಡುವೆ ಒಂದು ಯುದ್ಧ ಆದಾಗ, ಅಮೃತಕ್ಕೋಸ್ಕರ ಕಿತ್ತಾಟ ಆದಾಗ ಆ ಸಮಯದಲ್ಲಿ ಸಮುದ್ರ ಮಂಥನವನ್ನು ಮಾಡ್ತಾರೆ. ಆ ಸಮುದ್ರ ಮಂಥನ ಮಾಡುವಂಥ ಸಂದರ್ಭದಲ್ಲಿ ಉತ್ಪತ್ತಿಯಾದಂತಹ ಅಮೃತ, ಆ ಅಮೃತವನ್ನು ಅಸುರರು ಕಿತ್ಕೊಳ್ಳಿಕ್ಕಂತ ಬರುವಂಥ ಸಂದರ್ಭ. ಆಗ ಅವರು ಕಿತ್ಕೊಳ್ಳಿಕ್ಕೆ ಬರ್ತಾರೆ ಅನ್ನೋ ಕಾರಣಕ್ಕೆ ಗರುಡ ದೇವ ಅದನ್ನು ಎತ್ಕೊಂಡು ಹಾರ್ತಾನೆ. ಆ ಕುಂಭವನ್ನು ಏನು ಮಡಿಕೆ ಇರ್ತದೆ, ಆ ಮಡಿಕೆಯನ್ನು ತಗೊಂಡು ಹಾರುವಂಥ ಸಂದರ್ಭದಲ್ಲಿ ಅದರಿಂದ 3 ಬಿಂದು ಚೆಲ್ತದೆ. ಅದರಲ್ಲಿ ಹರಿದ್ವಾರ, ಪ್ರಯಾಗರಾಜ ಮತ್ತೆ ಉಜ್ಜಯಿನಿ ಮಹಾಕಾಲೇಶ್ವರ ಇರುವಂಥ ಜಾಗ. ಈ 3 ಬಿಂದು ಒಂದೊಂದು ಹನಿ ಒಂದೊಂದು ನದಿಗೆ ಬೀಳುವಂಥದ್ದು. ಆ 3 ನದಿಯು ಸಂಗಮ ಆಗುವಂಥದ್ದು ಈ ಪ್ರಯಾಗರಾಜನ ಇವತ್ತು ನಡೀತಿರುವಂಥ ಮಹಾಸಂಗಮದಲ್ಲಿ. ಇದು ಪುರಾಣದಲ್ಲಿ ಉಲ್ಲೇಖ ಆಗಿರುತ್ತೆ ಈ ರೀತಿ. ಇವತ್ತೇನು ನಾವು ನೋಡ್ತಿದ್ದೀವಿ, ನೂರಾರು ಅಖಾಡಗಳಿದೆ. ಆ ಅಖಾಡದ ಸ್ವಾಮೀಜಿಗಳು, ಸಂತರು ಇವರೆಲ್ಲರೂ ಬಂದು ಆ ಒಂದು ಸಂಗಮದಲ್ಲಿ ಸ್ನಾನ ಮಾಡುವಂಥದ್ದು. ಆಗ ಅವರು ಸ್ನಾನ ಮಾಡಿದ ನಂತರ ಏನು ಗಂಗಾ ನದಿಯಲ್ಲಿರುವಂಥ ಅಷ್ಟೂ ಪಾಪಗಳನ್ನು ತೊಳ್ಕೊಳ್ಳುವಂಥದ್ದು. ಅದಾದ ನಂತರ ನಾವು ಜನಸಾಮಾನ್ಯರು ಬಂದಿರುವಂಥವ್ರು, ನಂಬಿಕಸ್ಥರು, ನಾವು ನಮ್ಮ ಪಾಪವನ್ನು ತೊಳ್ಕೊಳ್ಳಿಕ್ಕೋಸ್ಕರ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಂಥದ್ದು. ಇದು ಹಿಂದೂ ಸಮಾಜದ ಪ್ರತೀತಿ. 44 ವರ್ಷಕ್ಕೊಂದ್ಸತಿ ನಡೆಯುವಂಥ ಈ ಕುಂಭಮೇಳ ಮತ್ತೆ ನಮ್ಮ ಜನ್ಮದಲ್ಲಿ ಬರ್ತದೆ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ನಾವು ತಪ್ಪದೆ ಈ ಕುಂಭಮೇಳದಲ್ಲಿ ಭಾಗವಹಿಸಬೇಕಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್.